ಎಲ್ರಿಗೂ ನಮಸ್ಕಾರ. ನಾನು ಕಾರ್ತಿಕ್ ಸಮಗ. ರಾಘವೇಂದ್ರ ಅವರ ಬಗ್ಗೆ ಪ್ರತಿಯೊಬ್ಬರಿಗೂ ಹೆಚ್ಚಿನ ಸಂಖ್ಯೆಯಲ್ಲಿ ಗೊತ್ತಿದೆ. ನಾವೇನು ಹೆಚ್ಚಿನದಾಗಿ ಹೇಳಬೇಕಾದ ಅವಶ್ಯಕತೆ ಇಲ್ಲ. ರಾಘವೇಂದ್ರ ಅನ್ನೋದಕ್ಕಿಂತ ತಾಯ್ನಾಡು ರಾಘವೇಂದ್ರ ಅವರು ಅಂತಾನೆ ತುಂಬಾ ಫೇಮಸ್. ಅವರು ಸಮಾಜದಲ್ಲಿ ತುಂಬಾ ಸಾವಿರಾರು ಜನರಿಗೆ ಸ್ಫೂರ್ತಿಯಾಗಿರುವಂತವರು ಸಮಾಜಮುಖಿ ಸೇವೆಗಳನ್ನ ಮಾಡ್ತಾ ಬಂದಿದ್ದಾರೆ. ಇವತ್ತಿನ ದಿವಸ ಒಂದು ಮೂರು ಸಂಸ್ಥೆಗಳ ಮುಖಾಂತರ ಇನ್ನೊಂದು ಹೆಜ್ಜೆನ ಇಡ್ತಾ ಇದ್ದಾರೆ. ಒಂದು ರಾಗರ್ ಪ್ರೈವೇಟ್ ಲಿಮಿಟೆಡ್ ಕಂಪನಿ, ಆಮೇಲೆ ರಾಗರ್ ಟ್ರೇಡಿಂಗ್ ಕಂಪನಿ ಅದು ಸರ್. ಆಮೇಲೆ ಹಾಗೆ ತಾಯ್ನಾಡು ನ್ಯೂಸ್ ಚಾನಲ್ ಅಂತ ಸಮಾಜಕ್ಕೆ ಒಂದು ಒಳ್ಳೆ ಸುದ್ದಿನ ತಲುಪಿಸ್ಬೇಕು, ಸಮಾಜದ ಜನರಿಗೆ ಅದ್ಭುತವಾದ ಸಂದೇಶನ ಕೊಡಬೇಕು ಅನ್ನೋ ಒಂದು ಒಳ್ಳೆ ಉದ್ದೇಶದಿಂದ ಈ ಚಾನೆಲ್ನ ಇವತ್ತು ಸಂಸ್ಥೆ ಶುರು ಮಾಡ್ತಾ ಇದ್ದಾರೆ. ಅವ್ರಿಗೆ ಒಳ್ಳೇದಾಗಬೇಕು. ತಾಯ್ನಾಡು ರಾಘವೇಂದ್ರ ಅವರ ಚಾನೆಲ್ ಒಂದು ಅದ್ಭುತವಾದ ಸಂದೇಶನ ನಮಗೆ ಸಮಾಜಕ್ಕೆ ಕೊಡ್ತಾ ಇದೆ ಅನ್ನುವಂತ ಹೆಸರು ಪ್ರತಿ ಒಂದು ಕಡೆಯಲ್ಲೂ ಅದು ದೀಪ ಬೆಳೆದಂಗೆ ಬೆಳಗ್ಬೇಕು. ಆಮೇಲೆ ಅವ್ರ ಫ್ಯಾಮಿಲಿ ಆಗಿರ್ಬೋದು, ಅವರ ಎಂಟೈರ್ ಟೀಮ್ಗೂ ಉತ್ತರೋತ್ತರ ಶ್ರೇಯಸ್ ಆಗ್ಬೇಕು. ಆಲ್ ದಿ ವೆರಿ ಬೆಸ್ಟ್ ಸರ್. ಒಳ್ಳೇದಾಗಿ ಸರ್. ಜೈ ಶ್ರೀರಾಮ್, ಜೈ ಭೀಮ್, ಜೈ ಭುವನೇಶ್ವರಿ ಮಾತೆ. ಇವತ್ತು ಒಂದು ಈ ಸತ್ಯ, ನ್ಯಾಯ, ಧರ್ಮ ಅನ್ನೋ ಒಂದು ನ್ಯಾಯನ ಕಾಪಾಡೋದಕ್ಕೋಸ್ಕರ ಒಂದು ತಾಯ್ನಾಡು ರಾಘವೇಂದ್ರ ಸಾರು ಪ್ರತಿಯೊಂದು ದಿವಸನೂ ಚಾನೆಲ್ಸ್ ಅಲ್ಲಿ ನಾನು ನೋಡ್ತಾ ಇರ್ತೀನಿ. ಯಾವತ್ತು ನಮ್ಮ ನೆಲ, ಜಲ, ನಮ್ಮ ನುಡಿ ಬಗ್ಗೆ, ನಮ್ಮ ಮಣ್ಣು ಬಗ್ಗೆ ಮಾತಾಡ್ತಾ ಇರ್ತಾರೆ. ಅವ್ರಿಗೆ ಸದಾ ಕಾಲ ಭಗವಂತನ ರಾಘವೇಂದ್ರ ಆಶೀರ್ವಾದ ಯಾವತ್ತೂ ಇರಲಿ, ಆ ಚಾಮುಂಡೇಶ್ವರಿ ಆಶೀರ್ವಾದ ಇರಲಿ. ಇವತ್ತು ಇಡ್ತಾ ಇದ್ದ ಹೆಜ್ಜೆ ಮುಂದಿನ ಭವಿಷ್ಯಗಳಲ್ಲಿ ಒಂದು ದೇಶದಲ್ಲೇ, ಈ ಪ್ರಪಂಚದಲ್ಲೇ ಒಂದು ಉನ್ನತ ಮಟ್ಟದಲ್ಲಿ ನಮ್ಮ ಚಾನೆಲ್ ಹೆಸರು ಮಾಡಬೇಕು. ನಾನು ಈ ಒಂದು ಗಜ ಸೇನೆಯಲ್ಲಿ ಕರ್ನಾಟಕ ಯುವ ಅಧ್ಯಕ್ಷ ಮಾಡಿದ್ದಾರೆ. ನನ್ನ ಸುಮಾರು ವರ್ಷಗಳಿಂದ ಯಪ್ಪನ ಸೇವೆ ನಾನು ಸರಿಯಾಗಿ ಮಾಡ್ಕೊಂಬರಕ್ ಆಗ್ತಾ ಇಲ್ಲ. ಕಾರಣಾಂತರದಿಂದ ನಾನು ನ್ಯಾಷನಲ್ ಶೂಟರು ಮತ್ತೆ ನ್ಯಾಷನಲ್ ಹಾರ್ಸ್ ರೈಡಿಂಗ್ ಎಲ್ಲ ಮಾಡ್ತೀನಿ. ಒಂದು 15-20 ಕುದುರೆ ಮಾಡ್ಕೊಂಡಿದ್ದೀನಿ. ಮತ್ತೆ ಮೂವೀಸ್ ಎಲ್ಲ ಸ್ವಲ್ಪ ಮಾಡ್ತಾ ಇದೀನಿ. ಅದರಿಂದ ಸ್ವಲ್ಪ ಬಿಸಿ ಇರೋದ್ರಿಂದ ನಾನು ಸರಿಯಾಗಿ ಅಯ್ಯಪ್ಪನ ಸೇವೆ ಮಾಡಕ್ಕಾಗ್ತಾ ಇಲ್ಲ. ಆದಷ್ಟು ಅಯ್ಯಪ್ಪನ ಮುಂದಿನ ದಿನಗಳಲ್ಲಿ ಅಯ್ಯಪ್ಪನ ಸೇವೆ ಮಾಡಿ ಈ ಒಂದು ಅಯ್ಯಪ್ಪನ ಜೊತೆಲಿ ನಾನು ಭಾಗಿಯಾಗಿರ್ತೀನಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಜೈ ಶ್ರೀರಾಮ್, ಒಳ್ಳೇದಾಗ್ಲಿ. ನನ್ನ ಹೆಸರು ವಿವೇಕ್ ಪಾಟೀಲ್ ಅಂತ. ತಾಯ್ನಾಡು ರಾಘವೇಂದ್ರ ಸರ್ಗೆ ತುಂಬಾ ಧನ್ಯವಾದಗಳು ಇಲ್ಲಿ ಕರೆದಿರೋದಕ್ಕೆ. ಸೊ ಇವರ ವಿಡಿಯೋಸು ಇದೆಲ್ಲ ನಾವು ಇನ್ಸ್ಟಾಗ್ರಾಮ್, ಫೇಸ್ಬುಕ್ ನೋಡ್ತಾ ಇರ್ತೀವಿ. ತುಂಬಾ ಚೆನ್ನಾಗಿ ಮಾಡ್ತಾರೆ, ನ್ಯಾಯದ ಪರವಾಗಿ ಧ್ವನಿ ಇರ್ತಾರೆ. ಸೊ ಅವರು ಮುಂದಿನ ದಿನಗಳಲ್ಲೂ ಚೆನ್ನಾಗಾಗ್ಲಿ. ಇವಾಗ ಹೊಸ ಹೆಜ್ಜೆ ಇಟ್ಟಿದ್ದಾರೆ, ಇದು ಕೂಡ ಸಕ್ಸಸ್ ಆಗ್ಲಿ ಅಂತ ಕೇಳ್ಬೋದು.